ಸಾಫ್ಟ್ ಮತ್ತು ಜ್ಯೂಸಿ ಆದಂತಹ ಮೋತಿಚೂರ್ ಲಾಡುವನ್ನು ಮನೆಯಲ್ಲಿ 1 ಕಪ್ ಕಡಲೆ ಹಿಟ್ಟಿನಿಂದ ಯಾವುದೇ ಜಾರನ ಬಳಸದೆ ತುಂಬಾನೇ ಕಡಿಮೆ ಸಮಯದಲ್ಲಿ ರೆಡಿ ಮಾಡ್ಕೊಳ್ಬಹುದು. ನೋಡಿದ ತಕ್ಷಣ ತಿನ್ಬೇಕನ್ಸುತ್ತೆ, ಅಷ್ಟು ಟೇಸ್ಟಿ ಆಗಿರುವಂತಹ ಲಾಡು ರೆಡಿ ಆಗುತ್ತೆ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ಅನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನಾನಿಲ್ಲಿ 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಯಾವುದಾದ್ರೂ 1 ಕಪ್ನಿಂದ ಅಥವಾ ಬಟ್ಟಲಿಂದ ಮೆಷರ್ಮೆಂಟನ್ನು ಮಾಡ್ಕೊಳ್ಳಿ. 1 ಕಪ್ ಕಡಲೆ ಹಿಟ್ಟಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕೋತಾ ಹಿಟ್ಟನ್ನು ಸರಿಯಾಗಿ ಕಲಿಸ್ಕೊಳ್ಬೇಕು. ನಾನಿಲ್ಲಿ ಸರಿಯಾಗಿ ಈ ಥರ ಕನ್ಸಿಸ್ಟೆನ್ಸಿ ಬರುವವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ನಾವು ಮೇಲೆತ್ತಿ ನೋಡಿದಾಗ ಹನಿ ಹನಿ ಬಿಡಬೇಕು. ಆ ರೀತಿ ಕನ್ಸಿಸ್ಟೆನ್ಸಿ ಬರುವವರೆಗೂ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಡುಗೆ ಸೋಡಾ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿ ಆದಂತಹ ಬೂಂದಿ ಕಾಳು ರೆಡಿ ಆಗುತ್ತೆ. ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಸರಿಯಾಗಿ ಬಿಸಿ ಆಗಬೇಕು. ಹಿಟ್ಟಿನೊಳಗೆ ನೀರಿನ ಪ್ರಮಾಣ ಜಾಸ್ತಿ ಇರುತ್ತೆ, ಅದಕ್ಕಾಗಿ ನಿಮ್ಮ ಹತ್ರ ಈ ಥರ ಹಪ್ಪಳ ಕರೆಯುವಂತಹ ಸೌಟ್ ಇದ್ರೆ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಇಲ್ಲ ಅಂದರೆ ಎಲ್ಲರ ಮನೆಯಲ್ಲಿ ಈ ಥರ ಸ್ಟೇನರ್ ಇರುತ್ತೆ, ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಬೂಂದಿ ಕಾಳುಗಳನ್ನು ಹಾಕ್ಕೊಳ್ಬೋದು. ನಾನು ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಬೂಂದಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ಮೇಲ್ಗಡೆಯಿಂದ ಈ ಥರ ಹಾಕ್ಕೊಳ್ಳಿ. ಸ್ವಲ್ಪ ಈ ಥರ ಮೇಲೆ ತೆಳಗಡೆ ಮಾಡ್ಕೋತಾ ಬೂಂದಿ ಕಾಳುಗಳನ್ನು ಹಾಕ್ಕೊಳ್ಬೇಕು. ಬೂಂದಿ ಕಾಳುಗಳ ಶೇಪ್ ಯಾವ ರೀತಿ ಬಂದ್ರೂ ನಡೆಯುತ್ತೆ. ಪರ್ಫೆಕ್ಟ್ ಆಗಿ ಬೂಂದಿ ಕಾಳು ಶೇಪ್ ರೌಂಡ್ ಆಗಿನೇ ಇರಬೇಕಂತ ಏನಿಲ್ಲ. ನೀವು ಈ ಥರ ಹಾಕ್ಕೊಂಡ್ಬಿಟ್ಟು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಕು. ಈಗ ನಾನು ಈ ರೀತಿ ಬೂಂದಿ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ. ಇದರಿಂದ ಹಾಕ್ಕೊಳ್ಳೋದ್ರಿಂದ ಜಾಸ್ತಿ ಬೂಂದಿ ಕಾಳುಗಳನ್ನು ಒಂದ್ಸಲ ಹಾಕ್ಕೊಳ್ಬೋದು. ಸರಿಯಾಗಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಡಾರ್ಕ್ ಕಲರ್ಗೇನು ಫ್ರೈ ಮಾಡೋದು ಬೇಡ, ಸ್ವಲ್ಪ ಲೈಟ್ ಕಲರ್ಗೆ ಫ್ರೈ ಮಾಡ್ಕೊಳ್ಳಿ. ಕ್ರಿಸ್ಪಿ ಆಗಿದ್ಮೇಲೆ ಇದನ್ನು ಡೈರೆಕ್ಟಾಗಿ ಈ ಥರ ಪ್ಲೇಟಿಗೆ ತೆಕ್ಕೊಳ್ಳಿ. ಟಿಶ್ಯೂ ಪೇಪರ್ ಏನು ಹಾಕ್ಕೊಳ್ಳೋದು ಬೇಡ, ಎಣ್ಣೆ ಬಂದ್ರೂ ನಡೆಯುತ್ತೆ, ಲಾಡು ಡ್ರೈ ಆಗೋದಿಲ್ಲ. ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಈಗ ತೆಕ್ಕೊಂಡಿದ್ದೀನಿ. ಇನ್ನೊಂದು ಸಲ ಫ್ರೈ ಮಾಡುವಾಗಲೂ ಕೂಡ ಈ ಸ್ಟ್ರೈನರನ್ನು ಸರಿಯಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದು ಬಟ್ಟೆಯಿಂದ ಒರೆಸ್ಕೊಳ್ಳಿ. ಹೋಲೆಲ್ಲ ಪ್ಯಾಕ್ ಆಗಿರುತ್ತೆ ಕಡಲೆ ಹಿಟ್ಟಿನಿಂದ, ಅದಕ್ಕಾಗಿ ಇನ್ನೊಂದು ಸಲ ಹಾಕುವಾಗನೂ ಎಣ್ಣೆಯನ್ನು ಸರಿಯಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ಈ ರೀತಿ ಬೂಂದಿ ಕಾಳುಗಳನ್ನು ಹಾಕ್ಕೊಂಡ್ಬಿಟ್ಟು ಮೋತಿಚೂರ್ ಲಾಡು ಮಾಡ್ಕೊಳ್ಳೋದ್ರಿಂದ ಸರಿಯಾದ ಟೆಕ್ಸ್ಚರ್ನಲ್ಲಿ ಈ ಲಾಡು ರೆಡಿ ಆಗುತ್ತೆ. ಹೊರಗಡೆ ಥರ ಸಣ್ಣ ಸಣ್ಣ ಬೂಂದಿ ಕಾಳುಗಳು ಕಾಣುತ್ತೆ. ಈಗ ನೋಡಿ, ಇದೇ ರೀತಿ ನಾನು 2ನೇ ಸಲನೂ ಫ್ರೈ ಮಾಡಿ ತೆಕ್ಕೊಂಡಿದ್ದೀನಿ. ಇದೇ ರೀತಿ ಎಲ್ಲ ಬೂಂದಿ ಕಾಳುಗಳನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಪ್ಲೇಟಿಗೆ ತೆಕ್ಕೊಂಡಿದ್ದೀನಿ. ಸರಿಯಾಗಿ ಎಲ್ಲ ಬೂಂದಿ ಕಾಳುಗಳನ್ನು ಫ್ರೈ ಮಾಡಿ ತೆಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಒಂದೇ ಸಲ ಎಲ್ಲ ಬೂಂದಿ ಕಾಳುಗಳನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಪಲ್ಸ್ ಮೋಡಲ್ಲಿ 1-2 ಸಲ ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸಣ್ಣ ಸಣ್ಣ ಬೂಂದಿ ಕಾಳುಗಳು ರೆಡಿ ಆಗುತ್ತೆ. ಇಲ್ಲಿ ನೋಡಿ, ನಾನೀಗ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ಈ ಥರ ಟೆಕ್ಸ್ಚರ್ನಲ್ಲಿ ಈ ಬೂಂದಿ ಕಾಳುಗಳು ಕಾಣುತ್ತೆ ನೋಡಿ. ಈಗ ನಾನಿಲ್ಲಿ ಸ್ಪೂನಿಂದ ತೆಗೆದು ತೋರಿಸ್ತಾ ಇದ್ದೀನಿ. ಸಣ್ಣ ಸಣ್ಣ ಬೂಂದಿ ಕಾಳುಗಳು ಕಾಣ್ಬೋದು ನಿಮಗೆ. ಜಾಸ್ತಿ ಗ್ರೈಂಡ್ ಮಾಡ್ಕೊಳ್ಬೇಡಿ, 1-2 ಸಲ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಈ ಥರ ಟೆಕ್ಸ್ಚರ್ನಲ್ಲಿ ರೆಡಿ ಆಗುತ್ತೆ. ಈಗ ಪಾಕ ಮಾಡ್ಕೊಳ್ಳೋದಕ್ಕೆ 1 ಕಪ್ ಅಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಅರ್ಧ ಕಪ್ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಹೈ ಫ್ಲೇಮ್ನಲ್ಲಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಪಾಕನ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾವು 1 ಎಳೆ ಪಾಕನ ಮಾಡ್ಕೊಳ್ಬೇಕು. ಇದಕ್ಕೆ ಈಗ ಚಿಟಿಕೆಯಷ್ಟು ಆರೆಂಜ್ ಫುಡ್ ಕಲರನ್ನು ಹಾಕ್ಕೋತಾ ಇದ್ದೀನಿ. ಹೊರಗಡೆ ಮೋತಿಚೂರ್ ಲಾಡುಗಳಲ್ಲಿ ಫುಡ್ ಕಲರನ್ನು ಕಂಪಲ್ಸರಿ ಹಾಕ್ತಾರೆ. ಸರಿಯಾಗಿ ಕಲರ್ ಬರಬೇಕಂದ್ರೆ ಈ ಕಲರನ್ನು ಯೂಸ್ ಮಾಡ್ಕೊಳ್ಳಿ. ನೀವು ಹಾಕ್ಕೊಳ್ಳಲ್ಲ ಅಂದರೆ ಸ್ಕಿಪ್ನು ಮಾಡ್ಕೊಳ್ಬಹುದು. ನೀವು ಬೂಂದಿ ಕಾಳನ್ನು ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಅದರೊಳಗೆ ಹಿಟ್ಟಿನೊಳಗೆ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡ್ರೆ ಸಾಕು. ಹಾಗೇನೂ ಈ ಲಾಡುವನ್ನು ಮಾಡ್ಕೊಳ್ಬಹುದು. ಈಗ ಇದನ್ನು 1 ಎಳೆ ಪಾಕನ ರೆಡಿ ಮಾಡ್ಕೊಳ್ಬೇಕು. ಇನ್ನು ಪಾಕ ರೆಡಿ ಆಗಿಲ್ಲ, ಇನ್ನೊಂದು ಸಲ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ. 1 ಎಳೆ ಪಾಕ ರೆಡಿ ಆಗಿದೆ. ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಈಗ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಬೂಂದಿ ಕಾಳುಗಳನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸರಿಯಾಗಿ ಪಾಕ ಎಲ್ಲ ಹಿರ್ಕೊಂಡ್ಬಿಟ್ಟು ಸಾಫ್ಟ್ ಮತ್ತು ಜ್ಯೂಸಿ ಆದಂತಹ ಈ ಬೂಂದಿ ಕಾಳುಗಳು ರೆಡಿ ಆಗುತ್ತೆ ನೋಡಿ. ಗಟ್ಟಿ ಆಗ್ತಾ ಬರುತ್ತೆ. ಈ ಥರ ಗಟ್ಟಿ ಆಗಿದ್ಮೇಲೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ದೊಡ್ಡ ಪ್ಲೇಟಿಗೆ ಅಥವಾ ಪರಾತಿಗೆ ತೆಕ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ವಾಟರ್ ಮೆಲನ್ ಸೀಡ್ಸನ್ನು ಹಾಕ್ಕೋತಾ ಇದ್ದೀನಿ. ಮೋತಿಚೂರ್ ಲಾಡುವಿನಲ್ಲಿ ಈ ವಾಟರ್ ಮೆಲನ್ ಸೀಡ್ಸನ್ನು ಕಂಪಲ್ಸರಿಯಾಗಿ ಹಾಕ್ತಾರೆ. ನೀವು
ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮ್ಗೆ ಇಷ್ಟ ಬಂದಂತಹ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಇಲೈಚಿ ಪೌಡ್ರನ್ನ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ, ಅಂದರೆ ಉಂಡೆಯನ್ನು ಕಟ್ಕೊಳ್ಳೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಇದಕ್ಕೆ ಈಗ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಈ ಲಾಡುಗೆ ಸರಿಯಾಗಿ ತುಪ್ಪದ ಟೇಸ್ಟ್ ಬರುತ್ತೆ ಮತ್ತು ಶೈನು ಬರುತ್ತೆ. ಈಗ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಲಾಡನ್ನ ಕಟ್ಕೊಳ್ಳಿ. ನಿಮ್ಗೆ ಇಷ್ಟ ಬಂದಂತಹ ಸೈಜ್ನಲ್ಲಿ ಕಟ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಲಾಡುವನ್ನು ಕಟ್ಕೊಂಡಿದ್ದೀನಿ. ತುಂಬಾ ಸುಲಭವಾಗಿ ಸಾಫ್ಟ್ ಮತ್ತು ಜ್ಯೂಸಿಯಾದಂತಹ ಈ ಮೋತಿಚೂರ್ ಲಾಡು ರೆಡಿಯಾಗುತ್ತೆ. ಸುಲಭ ವಿಧಾನದಲ್ಲಿ ಈ ರೀತಿ ಹಬ್ಬಗಳಲ್ಲಿ ಮನೆಯಲ್ಲಿಯೇ ಕ್ಲೀನಾಗಿ ಈ ಲಾಡುವನ್ನು ರೆಡಿ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಬೂಂದಿಯನ್ನು ಫ್ರೈ ಮಾಡಿ ಈ ಮೋತಿಚೂರ್ ಲಾಡುವನ್ನು ಮಾಡೋದ್ರಿಂದ ಸರಿಯಾಗಿ ಈ ಥರ ಸಣ್ಣ ಸಣ್ಣ ಬೂಂದಿ ಕಾಳು ನಿಮಗೆ ಕಾಣುತ್ತೆ ಹೊರಗಡೆ ಥರ. ಇಲ್ಲಿ ನಾನು 1-3 ತೋರಿಸಿದ್ದೀನಿ ನೋಡಿ, ಎಷ್ಟು ಸರಿಯಾಗಿ ಸಣ್ಣ ಸಣ್ಣ ಕಾಳುಗಳು ಕಾಣ್ತಾ ಇದೆ. ತುಂಬಾ ಸಾಫ್ಟ್ ಮತ್ತು ಜ್ಯೂಸಿಯಾದಂತಹ ಮೋತಿಚೂರ್ ಲಾಡುವನ್ನು ಸುಲಭವಾಗಿ 1 ಕಪ್ ಕಡಲೆ ಹಿಟ್ಟಿನಿಂದ ರೆಡಿ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು. ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.